ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಬ್ಯಾಂಗ್ಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಇಂದ ನಮಸ್ಕಾರ, ಧನ್ಯವಾದಗಳು. ಅತಿ ಕಡಿಮೆ ಸಮಯದಲ್ಲಿ ತಮ್ಮನಿಗೆಲ್ಲ ಆಹ್ವಾನ ಕೊಟ್ಟು ತಾವೆಲ್ಲ ಬಂದಿದ್ದೀರಾ, ಬಹಳ ಸಂತೋಷ. ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ನಮ್ದೊಂದು ಸಂಘಟನೆ, ಎಲ್ಲ ವಾಲಂಟಿಯರ್ಸ್ ಮೆಂಬರ್ಸ್ ಅಲ್ಲ, ನಾವಿಲ್ಲಿ ವಾಲಂಟಿಯರ್ಸ್ ನಮ್ಮ ಉದ್ಯೋಗದಲ್ಲಿದ್ದು ಇಲ್ಲಿ ಅಪಾರ್ಟ್ಮೆಂಟ್ ಸಂಘಕ್ಕೆ ನಾನು ಒಂದು ಒಳ್ಳೇದಾಗಲಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ನಮ್ಮದು 1400 ಮೆಂಬರ್ಸ್ ಇದೆ ಅಕ್ರಾಸ್ ಬೆಂಗಳೂರು ಫುಲ್ಲು ಕ್ಲಸ್ಟರ್ಸ್ ಫೈಲ್ ಮಾಡಿಕೊಂಡು ನಾವು ಮೆಂಬರ್ಸ್ ಆಗಿದ್ದೀವಿ. ಇದರಲ್ಲಿ ನಮ್ಮದು ಒಂದು 15 ಲಕ್ಷ ಹೌಸ್ ಹೋಲ್ಡ್ ನಮ್ಮ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಗೌರ್ಮೆಂಟ್ ನಿರ್ಧಾರಗಳು, ಬೈಲಾಸ್ಗಳು ಏನೇನಿದೆಯೋ ನಿರ್ಧಾರ ಆಗುತ್ತೆ ಬ್ಯಾಂಗ್ಳೂರು ಸದ್ಯಕ್ಕೆ. ಬ್ಯಾಂಗ್ಳೂರು ಕರ್ನಾಟಕ ಅಪಾರ್ಟ್ಮೆಂಟ್ ಆಕ್ಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್. 1972 ಅಲ್ಲಿ ಇದು ಫಾರ್ಮ್ ಆಗಿದ್ದು. ಅವಾಗ ಬೆಂಗಳೂರು ತುಂಬಾ ಸಣ್ಣದಿತ್ತು. ಅವಾಗ ಅಪಾರ್ಟ್ಮೆಂಟ್ ಕಲ್ಚರೇ ಇರಲಿಲ್ಲ. ಒಂದು 50 ಅಪಾರ್ಟ್ಮೆಂಟ್ ಇರ್ಬೋದಾಯ್ತು, 100 ಅಪಾರ್ಟ್ಮೆಂಟ್ ಇತ್ತು ಏನೋ. ಇವಾಗ ಬೆಂಗಳೂರು ತಮ್ಗೆಲ್ಲ ಗೊತ್ತಿದೆ, ಬೆಳೆದ್ಬಿಟ್ಟಿದೆ. 72 ಅಲ್ಲಿ ಇದು ಫಾರ್ಮ್ ಆಗಿತ್ತು. ಅದೇ ವರ್ಷದಲ್ಲಿ ಅದೇ ಇನ್ನು ಜಾರಿಯಲ್ಲಿದೆ. ಬೆಂಗಳೂರು ಈಗ 55 ವರ್ಷ ಆಯ್ತು, ಅದೇ ಅಮೆಂಡ್ಮೆಂಟ್ ಇದೆ, ಅದೇ ಲಾಸ್ ಇದೆ. ಅದಕ್ಕೂ ಇವತ್ತಿಗೂ ಸಂಬಂಧನೇ ಇಲ್ಲ, ಅಷ್ಟು ಬೆಳೆದ್ಬಿಟ್ಟಿದೆ ಬೆಂಗಳೂರು. ಈಗ ಒಂದು ಅಪಾರ್ಟ್ಮೆಂಟ್ ಇದೆ, ಯಾರೋ ಬಿಲ್ಡರು ಲ್ಯಾಂಡ್ ಓನರ್ಸ್ ಇರ್ತಾರೆ, ಅವರೊಂದು ಬಿಲ್ಡಿಂಗ್ ಕಟ್ತಾರೆ, ಒಂದು 200 ಮಾಡಿನೋ 200 ಅಪಾರ್ಟ್ಮೆಂಟ್ಸು, ಒಂದು 500 ಅಪಾರ್ಟ್ಮೆಂಟ್ ಕಟ್ತಾರೆ. ಈಗ ನಮ್ಮಂಥವರೆಲ್ಲ ಒಂದು ಅಪಾರ್ಟ್ಮೆಂಟ್ ತಗೊಂತೀವಿ ಅವರಿಂದ. ಅವಾಗ ತಗೊಂಡಾಗ ಏನಾಗುತ್ತೆ, ಅದು ಲ್ಯಾಂಡ್ ಓನರ್ಶಿಪ್ ಇನ್ನ ಇವಾಗ ಸದ್ಯಕ್ಕೆ ಅವ್ರ ಕೈಯಲ್ಲೇ ಇದೆ. ಅವ್ರದ್ದೊಂದು 10 ಬಿಲ್ಡಿಂಗ್ ಇರುತ್ತೆ, ಬಟ್ ಒಂದು 400 ಜನದ್ದು ಬಿಟ್ಬಿಟ್ಟು ಈಗ ಲ್ಯಾಂಡ್ ಕೆಲವು ಏರಿಯಾದ ಲ್ಯಾಂಡ್ ಡಿಸ್ಪ್ಯೂಟ್ ಇದೆಲ್ಲ, ಸಾರಿ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಅವ್ರ ಕಂಟ್ರೋಲೇ ಇದೆ. ನಾವೇನ್ ಕೇಳ್ತಾ ಇದೀವಿ, ಅಸೋಸಿಯೇಷನ್ ಟ್ರಾನ್ಸ್ಫರ್ ಮಾಡಿ, ನೀವು ಮಾಡಿದಾದ್ಮೇಲೆ ನಿಮ್ದು ಮುಗೀತು, ಅಲ್ಲಿಂದ ಬಿಟ್ಟು ಹೋಗ್ಬಿಡಿ. ಅದೆಲ್ಲ ಲ್ಯಾಂಡ್ ಓನರ್ಶಿಪ್ ಇದೆಲ್ಲ ನಮ್ದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡ್ತೀವಿ. ಅದಕ್ಕೊಂದು ಪ್ರೆಸಿಡೆಂಟ್ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ನಾವೆಲ್ಲ ಮೆಂಬರ್ಸ್ ಇರ್ತೀವಿ, ಯಾರು ಓನರ್ಸ್ ಇರ್ತಾರೆ. ಅದಕ್ಕೆ ಹ್ಯಾಂಡ್ ಓವರ್ ಮಾಡಿ ಅಂತ ನಮ್ದು ಬೇಡಿಕೆ. ಫಸ್ಟ್ ಒನ್ ಬೇಡಿಕೆ. ಸೆಕೆಂಡ್ ಒನ್ನು, ಈಗ ನಮ್ದು ಅಪಾರ್ಟ್ಮೆಂಟ್ ಫಾರ್ಮ್ ಮಾಡ್ತೀವಿ. ಈಗ ಗೌರ್ಮೆಂಟ್ ಅಲ್ಲಿ ಕರ್ನಾಟಕ ಅಪಾರ್ಟ್ಮೆಂಟ್ ಆಕ್ಟ್ಸ್ ಇದೆ, ರಿಜಿಸ್ಟರ್ ಆಫ್ ಕಂಪನೀಸ್ ಇದೆ, ಈ ತರ 3 ಬೇರೆ ಬೇರೆ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್. ಸೊ ಅದಕ್ಕೆ ಒಂದು ಮಾಡಿ ಕರ್ನಾಟಕ ಅಸೋಸಿಯೇಷನ್ ಆಕ್ಟ್, ಎಲ್ಲ ಅಪಾರ್ಟ್ಮೆಂಟ್ ಕಮ್ ಅಂಡರ್ ದೆಮ್ ಅಂತ ನಮ್ಮ ಕೋರಿಕೆ. ಥರ್ಡ್ ಒನ್, ಕಾಂಪಿಟೆಂಟ್ ಅಥಾರಿಟಿ. ಈಗ ಏನಾಗಿದೆ, ಈಗ ಅಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ಗೊಂದಲ ಆಗತ್ತೆ, ಏನೋ ಒಂದು ಇಶ್ಯೂ ಬರುತ್ತೆ, ಅದನ್ನ ನಾವು ಯಾರ ಹತ್ರ ತಗೊಂಡೋಗೋದು? ಅದನ್ನೇ ಈಗ ಈ ಆಕ್ಟ್ ಅಲ್ಲಿ ಏನು ಸ್ಪಷ್ಟನೆ ಇಲ್ಲ. ನಾವು ಏನಿದ್ರು ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೋದ್ರೆ ತಮ್ಗೆ ಗೊತ್ತು, 5 ವರ್ಷ 10 ವರ್ಷ. ಆಮೇಲೆ ನಾವೆಲ್ಲ ವಾಲಂಟಿಯರ್ಸ್, ನಾವು ನಮ್ಮ ಕೆಲಸ ಕಾರ್ಯ ಬಿಟ್ಬಿಟ್ಟು ನಾವು ಕೋರ್ಟಿಗೆ ಅಲಿಯಕ್ಕಾಗಲ್ಲ. ಸೊ ನಾವು ಗೌರ್ಮೆಂಟ್ಗೆ ಏನ್ ಕೇಳ್ತಾ ಇದೀವಿ, ಯಾರೋ ನೀವೇ ಒಂದು ನೇಮಿಸಿ, IAS ಆಫೀಸರು, KS ಆಫೀಸರು, ಯಾರನ್ನೋ ಒಂದು ಮಾಡಿ. ಸೊ ಅವ್ರು ನಮ್ಗೆ ಪರವಾಗಿ ಒಂದು ತೀರ್ಮಾನ ಆಗತ್ತೆ. ಇಲ್ಲಾಂದ್ರೆ ನಮ್ಮಲ್ಲೇ ನಾವು ಓಡಾಡ್ತಾ ಇದೀವಿ. ಅವರು ಯಾವ್ದೋ ರೆಸಿಡೆನ್ಸ್ ಮೇಂಟೆನೆನ್ಸ್ ಕಟ್ಟಲ್ಲ, ಮಾತಾಡಿದ್ರೆ ಕೋರ್ಟಿಗೆ ಹೊಟ್ಟೋಗ್ತಾರೆ. ಸೊ ನಾವು ಪ್ರೆಸಿಡೆಂಟ್ ಆಗಿ, ಸೆಕ್ರೆಟರಿ ಆಗಿ ನಾವು ಕೋರ್ಟಲ್ಲಿ ಅಲಿಬೇಕಾಗತ್ತೆ. ತಪ್ಪು ಅವ್ರು ರೆಸಿಡೆಂಟ್ ಇದ್ರು ಅವರು ಕೇಸ್ ಹಾಕ್ಬಿಡ್ತಾರೆ, ಕೋರ್ಟಲ್ಲಿ ಸ್ಟೇ ತಂದ್ಬಿಡ್ತಾರೆ. ನಾವು ದಿನನಿತ್ಯ ವ್ಯವಹಾರ ಮಾಡೋಕ್ಕಾಗಲ್ಲ, ಏನು ಪೇಮೆಂಟ್ ಏನು ಮಾಡೋಕ್ಕಾಗಲ್ಲ. ಯಾರೋ ಗೌರ್ಮೆಂಟ್ ಕಡೆಯಿಂದ ಯಾರೋ ತಂದು ಕೂಡಿಸ್ಬಿಡ್ತಾರೆ, ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಾವು ಗೌರ್ಮೆಂಟ್ ಕೇಳ್ತಾ ಇದ್ದೀವಿ ಒಂದು ಕಾಂಪಿಟೆಂಟ್ ಅಥಾರಿಟಿ. ಈಗ ಯಾರೋ ಅವ್ರಿಗೆ ಇಷ್ಟ ಆಗುತ್ತೆ, ನೋಡಲ್ ಆಫೀಸರು ಅಥವಾ ಕಮಿಷನರು, DDA ಕಮಿಷನ್, ಯಾರನ್ನೋ ಒಬ್ರು ತಂದು ಕೂರಿಸಿ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ತೀರ್ಮಾನ ಕೊಡ್ಲಿ, ನೋಡಲ್ ಆಫೀಸರ್ ತೀರ್ಮಾನ ಕೊಡ್ಲಿ. ಆ ಥರ ಈಗೀಗ ಎಷ್ಟೋ ಕೇಸ್ಗಳು ನಡೀತಾ ಇದೆ. 5 ವರ್ಷ 10 ವರ್ಷದಿಂದ ಫೈಟ್ ಮಾಡ್ತಾ ಇದ್ದೀವಿ ನಾವು. ಏನು ಕಾನೂನು ತರಬೇಕು ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಸ್ ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು? ಸರಿ, ಏನಾಗಿದೆ ಅಂತಂತಂದರೆ, ಇವಾಗ ಅಪಾರ್ಟ್ಮೆಂಟ್ಸ್ ಎಲ್ಲ ನಡೀತಾ ಇರೋದು ಸುಮಾರು 50 ವರ್ಷದ ಹಿಂದಿನ ಕಾನೂನಲ್ಲಿ. ಅದು 50 ವರ್ಷದಿಂದ ಇರುವಂಥ ಆ್ಯಕ್ಟ್ ಏನಿದೆ ಅಥವಾ ಲಾ ಏನಿದೆ ಅದು ಇವತ್ತಿಗೂ ಅಪ್ಲಿಕಬಲ್ ಆಗಿದೆ. ಬೆಂಗಳೂರಲ್ಲಾಗಲಿ ಅಥವಾ ರಾಜ್ಯಾದ್ಯಂತ ಆಗಲಿ, ಕರ್ನಾಟಕದ ಪೂರ್ತಿ ಆದರೂ ಆಗಲಿ. ನಮ್ಮ ವಿನಂತಿ ಇಷ್ಟೇ, 50 ವರ್ಷದಲ್ಲಿ ಲಾಸ್ಟ್ 50 ವರ್ಷದಲ್ಲಿ ಎಷ್ಟೊಂದು ಬದಲಾವಣೆಗಳಾಗಿದೆ.
ಅಪಾರ್ಟ್ಮೆಂಟಲ್ಲಾಗಲಿ ಅಥವಾ ಕಾನೂನಲ್ಲಾಗಲಿ ಅಥವಾ ಒಂದು ಅಪಾರ್ಟ್ಮೆಂಟ್ ಅಂತಿದ್ದಾಗ ಮೇಂಟೆನೆನ್ಸ್ ಆಗಲಿ ಹೇಗೆ ನಡಿಬೇಕು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಅಂತಂತಂದರೆ ನಾವು ಕೋಟ್ಯಂತರ ರೂಪಾಯಿ ದುಡ್ಡು ಕಟ್ಟಿ ಒಂದು ಅಪಾರ್ಟ್ಮೆಂಟ್ ಕೊಡ್ತೀವಿ, ಕಟ್ಕೊಂಡು ತಗೊತೀವಿ. ಕೊನೆಗೆ ಅದ್ರ ಸಂಪೂರ್ಣ ಹಕ್ಕು, ಆ ಜಮೀನೇನಿದೆ ಅದ್ರ ಹಕ್ಕು ನಮಗಿರಲ್ಲ. ಈ ಥರದ್ದು ಪ್ರಮುಖವಾದ ಅಂಶಗಳಾಗಿರ್ಬೋದು ಅಥವಾ ಒಂದು ಅಪಾರ್ಟ್ಮೆಂಟ್ನ ಹೇಗೆ ನಡೆಸಬೇಕು ಅನ್ನೋದಕ್ಕಾಗಲಿ ಇದೇ ಕಾನೂನು ಅನ್ನೋದು ಎಲ್ಲೂ ಬರ್ದಿಲ್ಲ. ಇದಾಗಲಿ ಮತ್ತೆ ಒಂದು 50 ವರ್ಷ ಆಗುತ್ತೆ, 40 ವರ್ಷ ಆಗುತ್ತೆ, ಆ ಅಪಾರ್ಟ್ಮೆಂಟ್ನ ನಾವು ಕೆಡೋದಕ್ಕಾಗಲಿ ಅಥವಾ ಮತ್ತೆ ಮರುನಿರ್ಮಾಣ ಮಾಡೋದಕ್ಕಾಗಲಿ ನಮ್ಮಲ್ಲಿ ಒಂದು ಸಮಗ್ರವಾದಂಥ ಕಾನೂನಿಲ್ಲ. ಎಲ್ಲ ಇಟ್ಕೊಂಡು ಸುಮಾರು 2 ವರ್ಷದಿಂದ ನಾವು ಬಾಫ್ ಅಂತ ಏನಿದ್ದೀವಿ, ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅಂತೇಳಿ, ಅಲ್ಲಿಯದ ಅಧಿಕಾರಿಗಳಿಲ್ಲ, ಅಲ್ಲಿಯದ ರಾಜಕಾರಣಿಗಳಿಲ್ಲ, ಮಂತ್ರಿಗಳಿಲ್ಲ, ಎಲ್ಲರನ್ನೂ ಸುಮಾರು 2 ವರ್ಷದಿಂದ ನಾವು ಒಂದು ಸಮಗ್ರವಾದ ಒಂದು ಕಾನೂನು ತಂದ್ರಿ. 50 ವರ್ಷದ ಹಿಂದಿನ ಕಾನೂನು ಏನಿದೆ ಅದು ಇವತ್ತಿಗೆ ಅಪ್ಲಿಕಬಲ್ ಇಲ್ಲ, ಇವತ್ತಿಗೆ ಅದು ಅನ್ವಯ ಆಗ್ತಿಲ್ಲ. ಅವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕಾನೂನು ತಂದ್ರಿ. ಇದು ನಮ್ಮ ವಿನಂತಿ. ಇಷ್ಟೆಲ್ಲ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೋದ ವರ್ಷ ಒಂದು ಕಾನೂನು ತರ್ತೀವಿ ಅಂತ ಅಸೆಂಬ್ಲಿಯಲ್ಲಿ ವಾಗ್ದಾನ ಕೊಟ್ಟರು, ಒಂದು ಸದನದಲ್ಲಿ ಒಂದು ಮಾತು ಕೊಟ್ಟರು. ಅದನ್ನು ನೀವು ಎತ್ತಿಡಿರಿ, ಅದನ್ನು ನಮಗೇನಿದೆ ಅದು ಮಾತು ಉಳಿಸ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಮ್ಯಾನಿಫೆಸ್ಟೋ. ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿದೆ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ, ಎರಡರಲ್ಲೂ ಇದೆ. ಅದನ್ನು ನೀವು ಕಾಲ ಕೂಡ್ ಬಂದಿದೆ. ದಯವಿಟ್ಟು ಒಂದು ಕಾನೂನನ್ನು ತನ್ರಿ, ಜಾರಿಗೆ ಮಾಡ್ರಿ ಅಂತ ನಮ್ಮ ವಿನಂತಿ. ನಮ್ಮ ಹೆಸರು ಸರ್ ಪರಿಚಯ? ವಿಶ್ವ ಅಂತ ಹೇಳಿ, ಆಡಳಿತ ಮಂಡಳಿ ಸದಸ್ಯರು ಬಾಫಿಂದ.